ನೋಡಿ ಒಂದು ಮಾತು ಹೇಳ್ತೀನಿ. ಈಗ ಕಾಂಗ್ರೆಸ್ನವ್ರಿಗೆ ರಾಮನಗರ ಜಿಲ್ಲೆನಲ್ಲಿ ಏನಾಗೋಗಿದೆ, ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಅನಿತಾ ಕುಮಾರಸ್ವಾಮಿ ಅವರು ಮಾಡಿದ್ರು ಅಂತಕ್ಕಂಥದ್ದು ಒಂದೇ ಅವ್ರಿಗೆ ಸ್ಲೋಗನ್ ಗೊತ್ತಿದೆ ಹೊರತುಪಡಿಸಿ ಯಾವ ತರ ಮಾಡಿದ್ರು, ಯಾವ ತರ ಕ್ರಮ ತಗೊಂಡಿದ್ರು ಅದಕ್ಕೆ ಏನಾದ್ರು ದಾಖಲಾತಿಗಳಿದ್ಯಾ? ಈಗ ಸರ್ಕಾರ ಇವ್ರದಿದೆ, ಸರ್ಕಾರ ಇವ್ರದಿದ್ದಂತ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ಕ್ರಮ ತಗೊಳ್ಬೇಕು? ನಾವ್ ಯಾವ್ದೇ ರೀತಿ ಡೈರೆಕ್ಷನ್ಸ್ ಕೊಟ್ಟಿಲ್ಲ, ಅಥವಾ ನೀವುಗಳು ಯಾವ ಡೈರೆಕ್ಷನ್ ಮೇಲೆ ನೀವು ಅಧಿಕಾರಿಗಳಿಗೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಇಲ್ಲಿ C50, C53, C57 ಇಶ್ಯೂ ಮಾಡಿದ್ದೀರಿ, ನೋಟಿಸ್ ಗಳು ಕೊಟ್ಟಿಲ್ಲ ರೈತರಿಗೆ. ರೈತರನ್ನ ನೀವು ಕರ್ದಿ ಕೂರಿಸಿ ಒಂದು ಸಮಾಲೋಚನೆಯನ್ನ ಮಾಡ್ತಕ್ಕಂತ ಒಂದು ಸೌಜನ್ಯತೆ ಕೂಡ ನಿಮ್ಗಿಲ್ಲ. ಏಕಾಏಕಿ ನೀವು ನೋಟಿಸ್ ಗಳನ್ನ ಕೊಡ್ತೀರಿ, ಪೊಲೀಸ್ ನ ಕರ್ಕೊಂಡ್ ಬರ್ತೀರಿ, ದೊಡ್ಡ ಫೋರ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟು ನೀವು ಇಲ್ಲಿ ಎಷ್ಟು ವರ್ಷದಿಂದ ರೀ ಮಾವಿನ ಗಿಡ ಬೆಳೆದಿರೋದು. ಈಗ ಇಲ್ಲಿ ಒಂದ್ ಹೆಣ್ಮಗಳು ಹೇಳ್ತಾ ಇದ್ರು, ಹೊಟ್ಟೆ ಉರಿಯುತ್ತೆ, ಅಲ್ಲೆಲ್ಲ ನದಿ ಮೂಲದಲ್ಲಿ ನೀರನ್ನ ಬಿಂದಿಗೆ ತುಂಬಿಸ್ಕೊಂಡು 5 ಕಿಲೋಮೀಟರ್ 6 ಕಿಲೋಮೀಟರ್ ಹಳದಿಂದ ಪಾಪ ತಗೊಂಬಂದು ಆ ನೀರ್ನ, ಆ ಗಿಡನ ಒಂದು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂತ ಆ ರೈತರಿಗೆ ಎಷ್ಟು ನೋವಾಗಿರಲ್ಲ.